ಎಲ್ಲಿಗೆ ನಮ್ಮ ಪಯಣ? ಲೆಟ್ಸ್ ಗೋ ಫಾರ್ ರೈಡ್ ಮ್ಯಾನ್. ನಾವೀಗ ಎಲ್ಲಿಗೆ ಹೋಗ್ತಾ ಇದೀವಿ, ಎಲ್ಲಿ ಹೋಗ್ತಿದೀವಿ ಅಂತ ಗೊತ್ತಿಲ್ಲ. ಸೊ ಇದು ಅನ್ಪ್ಲಾನ್ಡ್ ಟ್ರಿಪ್. ಇಲ್ಲಿ ಹೊರಟಿದ್ದಂತ ನಮ್ಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಸುಮ್ನೆ ಎಲ್ಲಾದ್ರೂ ಹೋಗೋಣ ಅಂತ ಹೊರಟ್ವಿ. ಅಂದ ಹಾಗೆ ನಮ್ದು ಕುಂದಾಪುರ. ಇದು ಸರ್ವಕಾಲಕ್ಕೂ ತವ್ರ ಮನೆ ಇದ್ದಾಗೆ. ಬೇಸಿಗೆಗಾಲದಲ್ಲಿ ಸೆಕೆ, ಮಳೆಗಾಲದಲ್ಲಿ ಜೋರಾದ ಮಳೆ, ಚಳಿಗಾಲದಲ್ಲಿ ಅತಿಯಾದ ಚಳಿ ತಪ್ಪದೆ ಆಗುವಂತ ಊರು. ಹಂಗೆ ಫ್ರೆಂಡ್ ಸತೀಶ್ ನೊಟ್ಟಿಗೆ ಮಾತಾಡ್ತಾ ಬಿಕ್ಕಲ್ಕಟ್ಟೆ ಪ್ಯಾಟಿ ಬಂದದ್ದೇ ಗೊತ್ತಾಯಿಲ್ಲ. ಅಲ್ಲಿಂದ ಸೀದಾ ನನ್ನ ಫ್ರೆಂಡ್ ಪ್ರಭಾಕರ ಸಿಕ್ಕುಕಿದ್ದ, ಸೀದಾ ಅವನ ಮನೆ ಹತ್ರ ಹೊರಟೆ ಕಣೆ. ಈಗ ನಮ್ಮ ಮುಂದೆ ಕಟ್ಟ ಕಡೆಯ ಪ್ರಶ್ನೆ, ಹಾಪೋದು ಎಲ್ಲಿಗೆ? ನಮ್ಮೊಂದ್ 2 ಆಪ್ಷನ್ ಇತ್ತು. ರೈಟಿಗೆ ಹೋದ್ರೆ ಮಲೆನಾಡು, ಲೆಫ್ಟಿಗೆ ಹೋದ್ರೆ ಉತ್ತರ ಕನ್ನಡ. ಸೊ ಇದೇ ಕನ್ಫ್ಯೂಷನ್ ಅಲ್ಲಿ ಹೋಗ್ತಿದ್ ನಮ್ಗೆ ಒಂದ್ ಐಡಿಯಾ ಬಂತು ಕಣಿ. ಅದೇ ಒಂದ್ ಬಿಯರ್ ಬಾಟಲ್, ಬಿಯರ್ ಬಾಟಲ್ ಸ್ಪಿನ್ನಿಂಗ್. ಈಗ ಬಿಯರ್ ಬಾಟಲ್ ಹುಡುಕಾಟದಲ್ಲಿ ಭರತ್ ಬಿಕ್ಕಲ್ಕಟ್ಟೆ ಅದು ಒಂದು ಬಾಟಲ್ ಸಿಕ್ತು ಕಣಿ. ಅದನ್ನ ಈಗ ಗರಗರ ತಿರ್ಸು ಶುರು ಮಾಡಿ. ಗರಗರ ತಿರ್ಸೋದು ಎಂತ ಮಾಡ್ರು ಮಲೆನಾಡು ಅಲ್ಲ, ಈಚೆ ಉತ್ತರ ಕನ್ನಡನೂ ಅಲ್ಲ, ಮಧ್ಯೆ ತೋರಿಸ್ತಿತ್ತು ಕಣಿ. ಎಂತ ಮಾಡ್ದಂಗ್ ಗೊತ್ತೈದು. 4 ಸಲ ತಿರ್ಸೋ ಮೇಲೆ ಉತ್ತರ ಕನ್ನಡ ಬದಿ ಹೋಗಿ ಅಂದೇಳಿ ದಾರಿ ತೋರಿಸಿ ಬಿಡ್ತು ಕಣಿ. ಅಲ್ಲಿಂದ ಒಂದಷ್ಟು ಮಾತಾಡ್ತಾ ನಾವು ಬಂದು ರೀಚ್ ಆಗಿದ್ದು ತೆಕ್ಕಟ್ಟೆಯಲ್ಲಿರೋ ಹಳ್ಳಿ ಮನೆ ದೊಣ್ಣೆ ಬಿರಿಯಾನಿ. ಇದು ನನ್ನ ಆಲ್ ಟೈಮ್ ಫೇವ್ರೇಟ್ ಬಿರಿಯಾನಿ ಸ್ಪಾಟ್. ಇದು ಯಾವುದೇ ಪೇಯ್ಡ್ ಪ್ರಮೋಷನ್ ಅಲ್ಲ, ಯಾಕಂದ್ರೆ ನಾವು ಯಾರಂತಾನೆ ಅವ್ರಿಗೆ ಗೊತ್ತಿಲ್ಲ. ಅಲ್ಲಿಂದ ಊಟ ತಗೊಂಡು ಹೊರಡೋ ಸಮಯಕ್ಕೆ ಕರೆಕ್ಟಾಗಿ ನನ್ನ ಇನ್ನೊಬ್ಬ ಸ್ನೇಹಿತ ರಮೇಶ ಕಾಲ್ ಮಾಡ್ದ. ನಾನು ಬರ್ತೀನಿ, ಒಟ್ಟಿಗೆ ಹೋಗೋಣ ಅಂದ. ಸೊ ಅಲ್ಲಿಂದ 3 ಜನ ಸೇರಿ ಉತ್ತರ ಕರ್ನಾಟಕದ ಕಡೆ ಪ್ರಯಾಣ ಶುರು ಮಾಡಿದ್ವಿ ನೋಡಿ. ಈಗ ನಾವು ಬಂದು ರೀಚ್ ಆಗಿರೋದು ಒತ್ತಿನಣೆಗೆ. ಸೊ ಇಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ, ಅದನ್ನ ನೋಡಕ್ಕಂತ ನಾವು ಇಲ್ಲಿವರೆಗೆ ಬಂದಿದ್ದೀವಿ. ನಾವು ನೋಡಿದ್ಮೇಲೆ ನಿಮಗೆ ತೋರಿಸದೇ ಇದ್ರೆ ಹೇಗೆ? ಒಂದ್ಸಲ ನೀವೇ ನೋಡಿ. ನೀವೇನಾದ್ರೂ ಭೂಮಿ ಮೇಲೆ ಇರೋ ಸ್ವರ್ಗ ನೋಡಿದ್ದೀರಾ? ಬನ್ನಿ ತೋರಿಸ್ತೀನಿ. ಕಮ್ ವಿತ್ ಮೀ, ಐ ವಿಲ್ ಶೋ ಯು. ನೋಡಿದ್ರ ಹೇಗಿದೆ? ಇಟ್ಸ್ ಅಲ್ಟಿಮೇಟ್ ಬ್ರೋ. ಈಗ ಹೊಟ್ಟೆ ಚುರುಗುಡ್ತಿತ್ತು, ಯಾಕಂದ್ರೆ ಬಿರಿಯಾನಿ ನಮಗೋಸ್ಕರ ಕಾಯ್ತಿತ್ತು. ಸೊ ಒಂದು ಊಟ ಮಾಡಿ ಬರೋಣ. ನೀವೇನಾದರೂ ಟೂರಿಸ್ಟ್ ಪ್ಲೇಸಿಗೆ ಹೋದ್ರೆ ನೀವು ತಗೊಂಡೋಗಿರೋ ಊಟದ ಪಾರ್ಸೆಲ್ಲು ಅಥವಾ ಪ್ಲಾಸ್ಟಿಕ್ ಬಾಟಲ್ ಏನಾದರೂ ಇದ್ರೆ ದಯವಿಟ್ಟು ನಿಮ್ಮ ಜೊತೆಗೇನೆ ವಾಪಸ್ ತಗೊಂಡು ಬನ್ನಿ. ಆ ಸುಂದರವಾದ ಪರಿಸರವನ್ನ ಹಾಳು ಮಾಡಿಬಿಡಿ. ಅಂತೂ ಒಂದು ಒಳ್ಳೆ ಊಟ ಮುಗೀತು. ಈಗ ಆಟದ ಸಮಯ. ಈಗ ಮತ್ತೆ ಶುರುವಾಯಿತು ನಮ್ಮ ಪ್ರಯಾಣ ಉತ್ತರ ಕರ್ನಾಟಕದ ಕಡೆ. UKದು ಬಿಸಿಲು ನಿಮಗೂ ಗೊತ್ತಿದೆ, ಹಾಗಾಗಿ ಒಂದು ಐಸ್ ಕ್ರೀಮ್ ಬ್ರೇಕ್. ತುಂಬ ವರ್ಷಗಳಿಂದ ನಂಗೊಂದು ಆಸೆ ಇತ್ತು. ಗೊತ್ತಿಲ್ಲದಿರೋ ಯಾವುದೋ ಒಂದು ಊರಿಗೆ ಹೋಗಿ ಆ ಊರಲ್ಲಿರೋ ಬೆಟ್ಟನ ಹತ್ತಿ ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಅದು ನನ್ಸಾಗೋ ದಿನ ಬಂದೇ ಬಿಡ್ತು ನೋಡಿ. ದಾರಿ ಇಲ್ದಿರೋ ದಾರಿಲಿ ಹೋಗ್ತಾ ಇದ್ದಿದ್ದು ನಮಗೆ ಅಡ್ಡಿಯಾಗಿ ಇದ್ದಿದ್ದು ಬರೀ ಕಲ್ಲು ಮುಳ್ಳು ಮಾತ್ರ ಅಲ್ಲ, ನೆತ್ತಿ ಮೇಲೆ ಸುಡೋ ಬಿಸಿಲು ಕೂಡ. ಹಾಗೆ ದಾರಿ ಇಲ್ಲದೆ ಇದ್ರೂ ದಾರಿ ಮಾಡ್ಕೊಂಡು ಹೋಗ್ತಾ ಹೋಗ್ತಾ ಅರ್ಧ ಬೆಟ್ಟ ಹತ್ತೆ ಬಿಟ್ವಿ. ಅದರಲ್ಲಿ ಒಬ್ಬ ಬೆಟ್ಟ ಇನ್ನೆಷ್ಟು ಎತ್ತರ ಇದೆ ಅಂತ ನೋಡ್ತಾ ಇದ್ರೆ ಇನ್ನೊಬ್ಬ ಫೋಟೋ ತೆಗೆದ್ರಲ್ಲಿ ಬ್ಯುಸಿಯಾಗಿದ್ದ. ಅದಕ್ಕೆ ಅವನಿಗೆ ಪಾನೋರಾಮ್ ಪ್ರಭಾಕರ್ ಅಂತ ಹೆಸರಿಟ್ಟಿದ್ವಿ. ಇನ್ನೇನು ಕೊನೆಯ ತುತ್ತಿದ್ದೀವಿ. ಇದೇ ನಮ್ಮ ಟಾರ್ಗೆಟು. ಸೊ ರೀಚ್ ಆಗ್ತಾ ಇದೀವಿ ಗೈಸ್. ನೋಡಿ ಈ ಥರದ್ದೆಲ್ಲ ಮಾಡಬೇಕು ಗೈಸ್. ಜೀವನದಲ್ಲಿ ಅನ್ಕೊಂಡಿದ್ದೇನೆ ಮಾಡಬೇಕು. ಬೇವ್ರು ಇಳಿದೋಗಿದೆ, ಹತ್ತೊಂದರೊಳಗಡೆ ಬೇವ್ರು ಇಳಿದೋಗಿದೆ. ರಮೇಶ್ ಹೇಳ್ತಾನೆ ಯಾಕಾದ್ರೂ ಹಿಂಗೆ ಗೋಡ ಇಕ್ಕತ್ತ ಅಂತ. ಆದ್ರೆ ಚೆನ್ನಾಗಿದೆ ಅಂತ. ಇಲ್ಲೇನೋ ಲಾರಿ, ಹೌದಾ ಇದೊಂಥರ ಲಾರಿ ಅದು ಸ್ಪೇಸ್ ಥರ ಇತ್ತಲ್ಲ, JCB ಹೋಗಿದೆ ಅಂತೀನಿ. ನೀವು ಇದೇ ದಾರಿ ಇರಬೇಕು, ಗೊತ್ತಿಲ್ಲ. ಬಟ್ ವಾಟ್ ಎವರ್, ನಾವು ಈ ಬೆಟ್ಟದ ತುದಿಗೆ ಬಂದಿದ್ದೀವಿ. ಇಟ್ಸ್ ಅನ್ಪ್ಲಾನ್ಡ್ ಹಿಲ್ ಕ್ಲೈಂಬ್. ಏನೊಂದು ಬೇಕು ನನ್ನ ಕೈಯೆಲ್ಲ ನೋಡಿ ಫುಲ್ ಬೇವ್ರು ಇಳಿದೋಗಿದೆ ಬೆಟ್ಟ ಹತ್ತೊಂದರೊಳಗಡೆ. ದಾರಿ ಸಹ ಇರಲಿಲ್ಲ, ದಾರಿ ಮಾಡ್ಕೊಂಡು ಬಂದ್ವಿ. ಸೊ ನಾವು ಬಂದಿರೋದು ಎಲ್ಲಿಂದ ಗೊತ್ತಾ? ಅಲ್ಲಿ ತುದಿಯಲ್ಲಿ ಒಂದು ಕಾರ್ ಕಾಣಿಸ್ತಿದೆ ನಮಗೆ, ಅಲ್ಲಿಂದ ಬಂದಿರೋದು. ಸೊ ಇಲ್ಲಿದ್ದೀವಿ ಇವಾಗ. ನೋಡೋಣ ಇದ್ರ ಮೇಲ್ಗಡೆ ನಮ್ಗೆ ಹೆಂಗೆ ಕಾಣಿಸುತ್ತೆ ವ್ಯೂ ಅಂತ. ಸೊ ನಮ್ಮ ಪ್ಲಾನ್ ಇದ್ದು ಈ ಬೆಟ್ಟದ ಆಚೆ ಕಡೆ ಏನು ಕಾಣಿಸುತ್ತೆ ಅಂತ. ಸದ್ಯಕ್ಕೆ ಈ ಥರ ಇದೆ. ನಾವೀಗ ಅದ್ರ ಮೇಲೆ ಹತ್ತೋ ಪ್ಲಾನ್ ಇದೀವಿ. ಫಸ್ಟ್ ರಮೇಶ್ ಹರಿಸ್ತೀವಿ, ಅವ್ನು ಹತ್ತಿ ಬದುಕಿಳಿದ್ರೆ ನಾನು ಮಾತ್ರ ಹೋಗ್ತೀವಿ. ರಮೇಶ್ ಗೈಸ್ ಇದ್ರ ಮೇಲೆ ಹತ್ತಬೇಕು, ಇದ್ರ ಮೇಲೆ ಹತ್ತಿ ಆಚೆ ಹೋಗ್ಬೇಕೀಗ ನಾವು. ಕಾಂಟ್ ಯು ಮಸ್ಟ್.
ಈ ಬೆಟ್ಟ ತುದಿ ಹತ್ತಿ ಇಳಿಬೇಕಾದ್ರೆ ನಮಗ್ ಕಾಣಿಸಿದ್ದು ಈ ಅರಿಕಲ್ ಕ್ವಾರಿ. ಅದರಲ್ಲಿ ನೀರ್ ನೋಡಿದ್ ನಮ್ಗೆ ಮರುಭೂಮಿಲಿ ಮರೀಚಿಕೆ ನೋಡ್ದಂಗಾಯ್ತು. ಬೆಟ್ಟ ಹತ್ತಿದ್ದಾಯ್ತು, ಈಗ ಕ್ವಾರಿ ಕಡೆ ಪ್ರಯಾಣ ಶುರು ಮಾಡೋಣ ಅಂತ ಬೆಟ್ಟ ಇಳಿಯೋಕ್ ಶುರು ಮಾಡಿದ್ವಿ. ಬೆಟ್ಟ ಹತ್ಬೇಕಾದ್ರೆ ದಾರಿ ಇರ್ಲಿಲ್ಲ, ಆದ್ರೆ ಗುರಿ ಇತ್ತು. ಗುರಿ ಕಡೆ ಹೋಗ್ತಾ ಇದ್ವಿ, ಆದ್ರೆ ಬೆಟ್ಟ ಇಳಿಬೇಕಾದ್ರೆ ಯಾವ ದಾರಿಲಿ ಹೋಗೋದು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಕನ್ಫ್ಯೂಷನ್ ಅಲ್ಲಿ ಸುಮಾರು ಕಡೆ ನಿಂತ್ಕೊಂಡ್ವಿ. ಬರೋಕ್ ಬಂದಿದೀವಿ, ಆದ್ರೆ ಯಾಕೆ ಬಂದ್ವಿ ಏನ್ ಮಾಡಿದ್ವಿ ಗೊತ್ತಿಲ್ಲ. ಆದ್ರೆ ಹೋಗೋದು ಹೆಂಗಂತನೂ ದೇವ್ರನ್ನ ಗೊತ್ತಿಲ್ಲ. ಇಲ್ಲಿ ನಿಲ್ಲಕ್ಕೂ ಆಗಿದೆ. ಅಯ್ಯೋ ದೇವ್ರೆ, ನಾನಂತೂ ಸಿಕ್ಕಾಕೊಂಡಿದ್ದೀನಿ ಬ್ರೋ. ಎಲ್ಲಿ ಬಂದಿದೀವಿ ಅಂತ ದೇವ್ರಿಗೆ ಗೊತ್ತಿಲ್ಲ, ವಾಪಸ್ ಹೆಂಗೋ ಗೊತ್ತಿಲ್ಲ. ಈಗ ವಾಪಸ್ ಹೋಗ್ತಾ ಇದೀವಿ. ಬರೋಕೇನೋ ದಾರಿ ಮಾಡ್ಕೊಂಡು ಹುಡ್ಕೊಂಡು ಬಂದಿದೀವಿ. ಇವಾಗ ವಾಪಸ್ ಹೋಗ್ತಿದೀವಿ, ಎಲ್ಲಿಗಂತ ಗೊತ್ತಿಲ್ಲ. ಪುನಃ ಬೆಟ್ಟದ ಕಡೆನೇ ಹೋಗ್ತಾ ಇದೀವಿ. ಅಂತೂ ಇಂತೂ ಹಂಗೋ ಹಿಂಗೋ ಎಲ್ಲೆಲ್ಲ ಹಾರಾಡ್ಕೊಂಡು ತೂರಾಡ್ಕೊಂಡು ಆ ಕಡೆಯಿಂದ ಹೋಗಿ ಈ ಕಡೆಯಿಂದ ವಾಪಸ್ ಬಂದ್ವಿ. ಫೈನಲಿ ನಾವು ಬರ್ಬೇಕಾಗಿರೋ ಜಾಗಕ್ಕೆ ಬಂದಿದ್ದೀವಿ ಸೇಫಾಗಿ. ಗುಡ್. ಬೆಟ್ಟದಿಂದ ಸೀದಾ ಇಳಿದು ಬಂದಿದ್ದು ಕ್ವಾರಿಯಲ್ಲಿರೋ ಕೆರೆಗೆ. ನೀವೇನಾದ್ರೂ ಹೊಸ ಊರಿಗೆ ಹೋದ್ರೆ ಅಲ್ಲಿ ಏನಾದ್ರು ನೀರ್ಗಿಳಿಬೇಕಾದ್ರೆ ಅಲ್ಲಿನ ಲೋಕಲ್ದು ಸಪೋರ್ಟ್ ಅಥವಾ ಲೋಕಲ್ ಗೈಡೆನ್ಸ್ ತಗೊಂಡು ಇಡೀರಿ. ಯಾಕಂತ ಹೇಳಿದ್ರೆ ನಾವ್ ಇಳಿದಿರೋ ಈ ಕ್ವಾರಿ ಬಂದು ಹತ್ರ 40 ಅಡಿ ಆಳ ಇತ್ತು. ಹೀಗೆ ಒಂದಷ್ಟೊತ್ತು ನೀರಲ್ಲಿ ಆಟಾಡಿ ಮುಗಿಸೋ ಹೊತ್ತಿಗೆ ಸೂರ್ಯ ಮುಳುಗೋ ಹೊತ್ತಾಗಿತ್ತು. ಇದಿಷ್ಟು UK ಕಡೆಗಿನ ಪ್ರಯಾಣದ ಕಥೆಯಾಗಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ನಾನು ನಿಮ್ಮ ಭರತ್ ಬಿತ್ಕಲ್ಕಟ್ಟೆ. ನೀವೇನಾದ್ರೂ ಈ ವಿಡಿಯೋನ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡೋದನ್ನ ಮರಿಬೇಡಿ.